ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಆಧ್ಯಾತ್ಮಿಕ ವಿಕಾಸದ ಬಗ್ಗೆ ಚಿಂತನೆ ಮಾಡೋಣ. ಇಲ್ಲಿ ಆಧ್ಯಾತ್ಮ ಅನ್ನೋದು ಸಾಕಷ್ಟು ಜನರಿಗೆ ಒಂದೊಂದು ರೀತಿ ಕಲ್ಪನೆ ಇದೆ. ಆಧ್ಯಾತ್ಮದಲ್ಲಿ ನಾವು ಸಾಧನೆ ಮಾಡಿ ಒಂದು ರೀತಿ ವಿಕಾಸವನ್ನು ಪಡ್ಕೊಬೇಕು, ಸಮೃದ್ಧಿಯನ್ನು ಪಡ್ಕೊಬೇಕು, ಶಾಂತಿ, ಸಹನೆ ಎಲ್ಲವನ್ನು ನಾವು ಅದರಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಪಡ್ಕೊಬೋದು ಅಂತ. ಆದರೆ ಇನ್ನೊಂದು ರೀತಿಯಲ್ಲಿ ಮನುಷ್ಯನಾದವನಿಗೆ ವಿಕಾಸ ಎಂಬುದು ಏನಪ್ಪ ಅಂದರೆ ನಾವಿರುವ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಯಲ್ಲಿ ಹೋಗೋದೇ ವಿಕಾಸ ಅಂತ ತಿಳ್ಕೊಂಡಿದ್ದೇನೆ. ಅಂದರೆ ಉದಾಹರಣೆಗೆ ಅವನು ಏನು ಅಧಿಕಾರ ಇಲ್ದಿದ್ದಾಗ ಅಧಿಕಾರ ಪಡ್ಕೊಳೋದಾಗಲಿ, ಕೀರ್ತಿ ಇಲ್ದಿದ್ರೆ ಕೀರ್ತಿ ಪಡ್ಕೊಳೋದು, ಹಣ ಇಲ್ದಿದ್ದ ಹಣ ಪಡ್ಕೊಳೋದು, ಹೀಗೆ ನಾನಾ ರೀತಿ ಏನು ಇಲ್ವೋ ಅದನ್ನು ಪಡ್ಕೊಳ್ಳೋದು, ಅದು ಒಂದು ರೀತಿ ವಿಕಾಸನೇ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿ ಲೌಕಿಕವಾದ ಜಗತ್ತಿನಲ್ಲಿ ಆ ವ್ಯಕ್ತಿ ತಿಳ್ಕೊಂಡಿರೋ ಒಂದು ರೀತಿ ಇದು ವಿಕಾಸವೇ ಹೌದು. ಆದರೆ ಇದು ಆಧ್ಯಾತ್ಮಿಕ ವಿಕಾಸ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದು ರೀತಿ ಬಹಿರ್ಮುಖವಾಗಿರೋ ವಿಕಾಸ. ಇಲ್ಲಿ ಆಧ್ಯಾತ್ಮಿಕ ವಿಕಾಸದ ಬಗ್ಗೆ ನಾವು ವಿಚಾರ ಮಾಡಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಅಂತರಂಗದ ಬಗ್ಗೆ ಮುಖ್ಯವಾಗಿ ವಿಚಾರ ಮಾಡಬೇಕು. ಅಂತರಂಗದಲ್ಲಿ ಏನು ವಿಕಾಸಗೊಂಡಿದ್ದಾನೆ, ಅಂತರಂಗದಲ್ಲಿ ಏನು ಅನುಭವನ ಅನುಭವಿಸ್ತಾ ಇದ್ದಾನೆ, ಅಂತರಂಗದಲ್ಲಿ ಯಾವ ಅನುಭವ ಇದೆ, ಅದು ಮುಖ್ಯವಾಗಿದೆ. ನೋಡಿ, ಯಾಕಪ್ಪ ಅಂದರೆ ನೀವು ಅಂತರಂಗದಲ್ಲಿ ಏನು ಇದೆಯೋ ಅದನ್ನೇ ನೀವು ಹೊರಗಡೆನೂ ಅಥವಾ ಜಗತ್ತಿನಲ್ಲೂ ಅದನ್ನೇ ನೋಡೋಕ್ಕೆ ಸಾಧ್ಯ. ಅದಕ್ಕೆ ಅಂತರಂಗದ ಸಾಧನೆ ಆಗಲಿ, ಅಂತರಂಗದ ವಿಕಾಸದ ಬಗ್ಗೆ ಬಹಳ ಮಹತ್ವವಾದದ್ದು. ಆದ್ದರಿಂದ ಆಧ್ಯಾತ್ಮಿಕ ವಿಕಾಸ ಎಂಬುದು ನಿಜವಾದ ಸತ್ಯವನ್ನು ತಿಳಿದವನಿಗೆ ಮಾತ್ರ ಸಾಧ್ಯ. ಅಂದರೆ ಏನು ಸತ್ಯ? ಏನಪ್ಪ ಸತ್ಯ? ಇರುವಿಕೆಯ ಸತ್ಯ, ಸದಾ ಇರೋದು ಅದು ಅದರ ಬಗ್ಗೆ ಅರಿವಿದ್ದಾಗ ಮತ್ತು ನಿಮಗೆ ಆ ಸತ್ಯ ನೀವು ಹೊರಗಡೆ ನೋಡಿದಾಗೂ ಅದೇ ಸತ್ಯ ನಿಮಗೆ ಕಾಣುತ್ತೆ. ನಿಮಗೆ ಸದಾ ಇರೋದ್ರ ಬಗ್ಗೆ ನಿಮಗೆ ಅರಿವಿಲ್ಲದಾಗ ನೀವು ಮಿಥ್ಯದಲ್ಲೇ ಕಾಲ ಕಳಿಬೇಕು, ಮಿಥ್ಯದಲ್ಲೇ ನೋಡ್ತೀರಾ, ಮಿಥ್ಯದಲ್ಲೇ ಜೀವನ ಮಾಡ್ತೀರಾ. ಅಲ್ಲಿ ಏನಾಗುತ್ತೆ, ವಿಕಾಸ ಎಂಬುದು ಅದೊಂದು ಪರಿಪೂರ್ಣ ಆಗಲ್ಲ. ಪರಿಪೂರ್ಣವಾಗಿ ಆಗಬೇಕಂದ್ರೆ ವಿಕಾಸ ಅದು ಇರೋದನ್ನ ಇದ್ದಂಗೆ ನಾವು ನೋಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗಿರುವ ಸಂಗತಿ. ಅಂದರೆ ಇಲ್ಲಿ ಮನುಷ್ಯನ ಅದನ್ನು ಏನು ನಾವು ವಿಕಾಸ ಅಂತ ನಾವು ಪಡ್ಕೊಳಕ್ಕೆ ಹೋಗ್ತಾ ಇದ್ದಾನೋ ಪ್ರಯತ್ನಪೂರ್ವಕವಾಗಿ, ಇಲ್ಲಿ ವಿಕಾಸ ಅನ್ನೋದು ಪ್ರಯತ್ನದಿಂದ ಆಗುವ ವಿಕಾಸ ಅಲ್ಲ. ಅಲ್ಲಿ ನಿನ್ನ ಸ್ವರೂಪವೇನು, ನೀನು ಯಾರು ಅಂತರ ಬಗ್ಗೆ ಏನಾದರೂ ಗಮನ ಇದೆಯಾ ಅನ್ನೋದು ಭಾಳ ಮುಖ್ಯವಾಗಿದೆ. ಅಂದರೆ ನಾನು ಏನಾಗಿದ್ದೀನೋ ನಾನು ಅದನ್ನೇ ನೋಡಬೇಕು. ನಾನು ದುಃಖಿಯಾಗಿದ್ದರೆ ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ. ನಾನು ಅತೃಪ್ತಿಯಲ್ಲಿದ್ದಾಗ ನಾನು ತೃಪ್ತಿಯನ್ನು ಪಡ್ಕೊಳಕ್ಕೆ ನಾನು ಹಂಬಲಿಸ್ತಾ ಇದ್ದೀನಿ. ನಾನು ಅಶಾಂತಿಯಲ್ಲಿದ್ದರೆ ಶಾಂತಿ ಪಡ್ಕೊಳಕ್ಕೆ ಮುಂದಾಗ್ತಾ ಇದ್ದೀನಿ. ಅಂದರೆ ಇಲ್ಲಿ ಮನುಷ್ಯನ ಸಾಧನೆಗಳು ಇರುವ ಅದು ಆದರೂ ಹೀಗೆ ಇದೆ. ಆದರೆ ಇಲ್ಲಿ ನಿಜವಾಗಲೂ ನಾವು ತಿಳಿಬೇಕಾದ ವಿಚಾರ ಏನಂದರೆ ಅಂತರಂಗದ ಸಾಧನೆಯಲ್ಲಿ ನಿಜವಾದ ಸ್ವರೂಪ ನಾನು ಯಾರು ಅಂತ ಗೊತ್ತಾದಾಗ ಸ್ವರೂಪದಲ್ಲಿ ನಾನು ಆನಂದ ಸ್ವರೂಪನೇ, ನಾನು ಶುದ್ಧ ಅರಿವಿನ ಸ್ವರೂಪನೇ ಅಂತ ಅನುಭವ ಯಾರಿಗೆ ಆಗುತ್ತೋ ಈ ಸತ್ಯ ಜ್ಞಾನದಿಂದ ಆತ್ಮವಿಚಾರದಿಂದ
ಆಗ ಅವನಿಗೆ ಆನಂದವೇ ದಿಂದನೇ ಅವನಿಗೆ ಕಾರ್ಯಚಟುವಟಿಕೆಗಳು ನಡೀತವೆ. ಮತ್ತು ಆನಂದವನ್ನು ಪಡೆಯೋಕ್ಕೆ ಅಥವಾ ತೃಪ್ತಿ ಪಡೆಯೋಕ್ಕೆ ಅಥವಾ ಶಾಂತಿ ಪಡೆಯೋಕ್ಕೆ ಅವಕಾಶ ಇರಲಿವೇ ಇಲ್ಲ. ಏಕೆಂದರೆ ಅವನಿಗೆ ಆನಂದ ಅನ್ನೋದು ಅವನ ಸ್ವರೂಪವೇ ಅಂತ ಅನುಭವ ಆಗಿದೆ. ಈಗಿರುವಾಗ ಎಲ್ಲ ಚಟುವಟಿಕೆಗಳು ಎಲ್ಲವೂ ಆನಂದದಿಂದನೇ ಮಾಡ್ತಾಯಿದ್ದಾನೆ. ಮತ್ತು ಅವನು ಇರೋದನ್ನ ಇದ್ದಾಗೆ ನೋಡೋಕ್ಕೆ ಮಾತ್ರ ಸಾಧ್ಯ. ಯಾವ ಪೂರ್ವಗ್ರಹಗಳಿಲ್ಲದೆ. ಅಂದರೆ ಹೇಗೆ ಅಂದರೆ ಇದು ಸಚ್ಚಿತ್ ಆನಂದ. ಆ ಸತ್ತು ಮತ್ತು ಚಿತ್ತು ಇದರ ಅಸ್ತಿತ್ವ ಮತ್ತು ಅರಿವು ಏಕತ್ವವನ್ನು ನಾವು ಗಮನಿಸಿದಾಗ ಅಲ್ಲಿ ಏಕತೆಯನ್ನು ಮೂಡಿಬಂದಾಗ ಅದೇ ಆನಂದ, ಅದೇ ನಿಜವಾದ ಆಧ್ಯಾತ್ಮಿಕ ವಿಕಾಸ. ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.